ಏನಾದ್ರು ತಗೋ 50 rupees. Only 200 rupees. ಏನಾದ್ರು ತಗೋ 150 rupees. ಅವ್ರೆ ದುಡ್ಡು ಇದಾರೆ, ಶಾಪಿಂಗ್ ಬೇವಣ ಮಾಡಕ್ ಆಗ್ತಾ ಇಲ್ಲ. ಎಲ್ಲ ಸಿಗಾಕೊಂಡ್ಬಿಟ್ಟಿದ್ಯಾ? Hi guys, welcome back to my YouTube channel, Pratee's Vlog. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದ್ರೆ ಇವತ್ತು ಫುಲ್ ಎಷ್ಟು ಬೇಕೋ ಅಷ್ಟು ಶಾಪಿಂಗ್ ಮಾಡ್ಬೋದು ಗೈಸ್. ಅದೆಲ್ಲ ಹೋಗ್ತಾ ಇದೀವಿ ಇವತ್ತು ಥಂಬ್ನೈಲ್ ನಲ್ಲಿ ಹಾಕಿರ್ತೀನಿ. ಸೊ ಹಂಗಾಗಿ ನಿಮಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ. ನಾವು ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಸಂಡೇ ಬಜಾರ್. ಸೊ ಸಂಡೇ ಬಜಾರ್ ಯಾವ ಥರ ಇರುತ್ತೆ ಅಂತ ಇವತ್ತು ನೋಡೋಣ. ಸೀರಿಯಸ್ಲಿ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಯಾಕೆ ಎಕ್ಸೈಟ್ ಆಗಿದ್ದೀನಿ ಅಂತಂದರೆ ನಾನು ಆ್ಯಕ್ಚುಲಿ ಒನ್ ಡೇ ವೀಕ್ ಡೇಸ್ನಲ್ಲಿ ಒನ್ ಡೇ ಹೋಗಿದ್ದೆ ಆಯಿತಾ. ಸೊ ಅವತ್ತೇ ನಾನು ಡಿಸೈಡ್ ಮಾಡಿದ್ದು ಹಬ್ಬ ಇಲ್ಲಂತೂ ನೆಕ್ಸ್ಟ್ ಟೈಮ್ ಬರಬಾರ್ದು ಅಂತ. ಬಟ್ ಆದರೆ ಇವತ್ತು ಮತ್ತೆ ನಾನು ಸಂಡೇ ಬಜಾರಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಸೀರಿಯಸ್ಲಿ ನನಗಲ್ಲಿ ಹೆಂಗಿರುತ್ತೆ ಅಂತ ನಾನು ನಾನು ಮಾಡ್ಕೊಳಕ್ಕಾಗಲ್ಲ. ಅಷ್ಟು ನಾನು ಇರುತ್ತೆ ಅಂತ ಅನ್ಕೊತಿದ್ದೀನಿ. ಯಾಕೆ ಅಂದರೆ ವೀಕ್ ಡೇಸ್ನಲ್ಲಿ ಅಷ್ಟು ಕ್ರೌಡ್ ಇದ್ದು. ಸೊ ವೀಕೆಂಡ್ ಆಬ್ವಿಯಸ್ಲಿ ರಶ್ ಇದ್ದೇ ಇರುತ್ತೆ. ನೋಡೋಣ ಇವತ್ತು ನನ್ನ ಈ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ, ಓಕೆನಾ. ಸೊ ಬನ್ನಿ ನೋಡೋಣ. ನಾನು ಆ್ಯಕ್ಚುಲಿ ಚಿಕ್ಕಪೇಟೆಯಲ್ಲಿ ತುಂಬ ಶಾಪಿಂಗ್ ಅಂತೂ ನಾನು ಮಾಡಿಲ್ಲ ಯಾವುದೂ. ಇದೇ ಫಸ್ಟ್ ಟೈಮ್ ಶಾಪಿಂಗ್, ಫಸ್ಟ್ ಟೈಮ್ ನಾನು ಸಂಡೇ ಬಜಾರ್ಗೆ ಹೋಗ್ತಾ ಇರೋದು. ಅದು ನಿಮಗೋಸ್ಕರ, ಓಕೆ. ನನಗೆ ಫುಲ್ ರಶ್ ಕ್ರೌಡ್ ಇರೋ ಪ್ಲೇಸ್ನಲ್ಲಿ ನಾನು ತುಂಬ ಅಂದರೆ ತುಂಬ ಕಮ್ಮಿ ನಾನು ಶಾಪಿಂಗ್ ಮಾಡೋದು. ಬಟ್ ಇವತ್ತು ನಿಮಗೋಸ್ಕರ ಸಂಡೇ ಬಜಾರ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಗಾಯ್ಸ್, ಓಕೆನಾ. ಸೊ ಅದಕ್ಕೆ ಫುಲ್ ನೋಡಿ ಹೆಂಗೆ ಫುಲ್ ಪ್ಯಾಕ್ ಆಗಿ ಬಂದಿದ್ದೀನಿ. ನೋಡೋಣ ಹೆಂಗಿರುತ್ತೆ ಏನು ಅಂತ. ಈ ಮೆಟ್ರೋಲ್ಲೇ ಹೆಂಗಿದೆ. ಮೇ ಬಿ ದಟ್ ಸೈಡ್ ಮೆಟ್ರೋದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೆಟ್ರೋದಲ್ಲೇನೆ ಫುಲ್ ಕ್ಯೂ. ಅದು ಎಕ್ಸಿಟ್ ಆಗಕ್ಕೆ ಫುಲ್ ಕ್ಯೂ ನೋಡಿ. ಅಪ್ಪ ನನಗೆ ಸೀರಿಯಸ್ಲಿ ಇಲ್ಲೇ ಇದಾಗ್ತಾ ಇದೆ. ನೋಡೋಣ ಇನ್ನ ಅಲ್ಲಿ ಹೋದ್ಮೇಲೆ ಹಿಂಗೆ ಸ್ಟ್ರೀಟ್ಗೆ ಹೋದ್ಮೇಲೆ ಏನಂತ ಫೀಲ್ ಆಗುತ್ತೆ ಅಂತ ಹೇಳ್ತೀನಿ, ಓಕೆನಾ. ಫುಲ್ ರಶ್ ಇದೆ. ಈಗ ಟೈಮ್ ಬಂದು 8:30. ಮಾರ್ನಿಂಗ್ 4:30 ಅವಾಗ ಓಪನ್ ಆಗ್ತಿತ್ತಂತೆ. ಬಟ್ ಈಗ ಅದು ಟೈಮಿಂಗ್ 6ಗೆ ಶಿಫ್ಟ್ ಆಗಿದೆ. ಬಟ್ ಆದರೆ ಎಷ್ಟೊಂದು ಜನ ಆಲ್ರೆಡಿ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲ ಐಟಮ್ಸ್ನ. ನೋಡಿ ಫುಟ್ ವೇರ್ಸು ಅದು ಇದು ಎಲ್ಲ. ಇಲ್ಲಿ ಸೆಕ್ಯೂರಿಟಿ ಬೇರೆ ಇದ್ದಾರೆ. ವಾವ್, ಎಷ್ಟು ಚೆನ್ನಾಗಿ ಆಯ್ತು. ಸಂಡೇ ಬಜಾರ್. ನಾನು ಇನ್ನೂ ಹೈಟ್ ಇರ್ಬೇಕಾಗಿತ್ತು ಗೈಸ್, ಅದನ್ನ ಕ್ಯಾಪ್ಚರ್ ಮಾಡಿ. ಆಲ್ರೆಡಿ ಎಲ್ಲಾರು ಬ್ಯಾಗ್ಸು ಕವರ್ಸು ಎಲ್ಲ ಇದೆ. ಬಿಕಾಸ್ ಇಲ್ಲಿ ನನಗೆ ಮನುಷ್ಯರು ಬಿಟ್ರೆ ಏನು ಕಾಣ್ತಾ ಇಲ್ಲ. ಜಾಕೆಟ್ಸ್ ಏನಾದ್ರು ತಗೋ, ಜಾಕೆಟ್ಸ್ 200 rupees. ಓನ್ಲಿ 200 ಅಂತ ಇದನ್ನ ತೋರಿಸಿ. ಓನ್ಲಿ 200 rupees. ಸೈಜ್ ಎಲ್ಲ ಇರುತ್ತಲ್ವಾ ಅದ್ರಲ್ಲೇ. ಯಾವ್ದು ಈ ರಸ್ಸಲ್ಲಿ ಪ್ರತಿ ಏನ್ ತಗೊಂತಿಲ್ಲ, ನೋಡ್ತಿದ್ದೀನಿ ಅಲ್ಲಿ ಏನಿದೆ, ಎಷ್ಟು ಕಮ್ಮಿ ಜನ. ಏನಾದ್ರು ತಗೋ 150 rupees ಶರ್ಟ್ಸ್, ಬಾಯ್ ಶರ್ಟ್ಸ್. ಏನಾದ್ರು ತಗೋ 50 rupees.
ಈಗ ನಾ ತಗೊಂಡೆ, ಅವಳಿನ ತಗೊಂಡಿಲ್ಲ, ಏನೋ ಹುಡುಕ್ತಾಳೆ ಖುಷಿ. ತಗೊಳ್ಳ ಇದೆನಾ? 50 ಬೇಕಾ? ಚೆನ್ನಾಗಿದೆ ತಾನೇ? ಚೆನ್ನಾಗಿದೆ. ಹುಷಾರು ಚಿನ್ನ, ಹೆವಿ ಇರುತ್ತೆ. ಪ್ಯಾಕೆಟ್ ಎಲ್ಲ ಹೆವಿ, ಮೈ ಮೇಲೆ ತಳಿತಾರೆ. ಸುಸ್ತಾಯ್ತು. ಮುದ್ರಕೊಂಡು ಹೋಯ್ತಾಳೆ ಪ್ರತಿ. ಅವ್ರೆ ದುಡ್ಡು ಶಾಪಿಂಗ್ ಬೇಗನೆ ಮಾಡಕ್ಕಾಗ್ತಾ ಇಲ್ಲ. ಇಲ್ಲಂತೂ ಫುಲ್ಲು ಬಾಯ್ಸ್. ಆ ಕಡೆಯಿಂದ ಬರೋಣ ಬಾ. ಇದ್ಯಾವ್ದು ನೋಡಿಲಿ ಕೆಳಗಡೆ ಇದು ದೊಡ್ಡದು ಇದು ಫುಲ್ಲು. ಬಾ ಬಾ, ಸುಸ್ತಾಯ್ತು. ಇದೆಷ್ಟು? ಬ್ಲಾಂಕೆಟ್ ಮಾಡ್ತಾ ಇದ್ದಾರೆ ಈ ರಸ್ಸಲ್ಲಿ. ಫುಲ್ ಕಲರ್ ಸೊಟ್ರು, ಫುಲ್ ಶಾಪಿಂಗು ಕಲರ್ ಸೊಟ್ರು. ಕಲರ್ ಸೊಟ್ರು. ಯಾವ್ದು ನಾನಂತೂ ರಶ್ ಇರೋ ಕಡೆ ಅಂತೂ ಹೋಗ್ತಾನೆ ಇಲ್ಲ. ಹಾಕೊಂತೀಯ ಅದೆಲ್ಲ? ನೋಡ್ತಾ ಇದೀನಿ. ಬ್ಯಾಂಗಲ್ಸ್ ಚೆನ್ನಾಗಿದೆ, ಬಟ್ ನಾನು ಇದ್ರಲ್ಲಿ ಪಕ್ಕ ಒಂದು ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ಇವಾಗ. ಇದೆಲ್ಲ 350 ಸಿಗುತ್ತೆ. ಯಾವ್ದಾದ್ರು ತಗೋ 350. ನೋಡ್ತೀಯ ಇದೆಲ್ಲ? ಇನ್ನೂ ಒಂಥರ ಇದೆ. ಇವಾಗ ರೈಟ್ ಸೈಡ್ ಆಯ್ತು, ಈಗ ಎಕ್ಸ್ಪ್ಲೋರಿಂಗ್ ಲೆಫ್ಟ್ ಸೈಡ್. ಒಂದ್ ಕಡೆಯಿಂದ ಒಂದ್ ಕಡೆ ಗೋ ಗೋ ಗೋ. ಲೆಫ್ಟ್ ಹೋಗೋ ಜಾಗ ಇಲ್ಲ, ರೈಟ್ ಹೋಗೋ ಜಾಗ ಇಲ್ಲ, ಸೀದಾ ಮನೆಗೆ ಹೋಗೋಣ ಅಂತ ಫೀಲ್ ಆಗ್ತಾ ಇದೆ. ಇವಾಗ ಬಂದಿದೀವಿ, ಆ ದೇವಸ್ಥಾನ ತನಕ ಹೋಗ್ಬಿಡು. ನನ್ ಸೈಜ್ ಆಗಲ್ಲ ಅಲ್ಲ ಚಿನ್ನ? ತಗೊಳ್ಳಿ. ಯಾವ್ದು ಚೆನ್ನಾಗಿಲ್ಲ ಅದು ತಗೊಳ್ಳೋದು. ಜಾಕೆಟ್ಸ್ 100 ರೂಪಾಯಿ. ಇದು ಚಿನ್ನ ಎಲ್ಲ ಕೊಳೆ ಆಗಿದೆ ಮರ, ಯೂಸ್ಡ್. ನೋಡಿ ಎಲ್ಲ ಕೊಳೆ ಆಗಿದೆ. के 3 पीस ಇಯರಿಂಗ್ಸ್ 3 ರೂಪೀಸ್ಗೆ 3. ಚೆನ್ನಾಗಿದೆ ಅಲ್ಲ? ಇವಾಗ ಅಲ್ಲೆಲ್ಲ ಕೆಳಗಡೆಯಿಂದ ಈಗ ಮೇಲ್ಗಡೆ ಸರ್ಕಲ್ಗೆ ಬಂದ್ವಿ. ಪೋತೀಸ್ ಹತ್ರ, ಪೋತೀಸ್ ಸರ್ಕಲ್. ಯಾಕಪ್ಪ ಅಂದ್ರೆ ಇನ್ನ ಬ್ರೇಕ್ಫಾಸ್ಟ್ ನಾವು ಮಾಡಿಲ್ಲ, ಬರೀ ಹಾಲು ಕುಡ್ಕೊಂಡ್ ಬಂದಿದ್ವಿ ಇವತ್ತು. ಸೊ ಬೆಳಗ್ಗೆನೆ ಬರೋಣ ಅಂತ ಅನ್ಕೊಂಡು ಬಂದಿದ್ದಲ್ವಾ, ಸೊ ಹಂಗಾಗಿ ಈಗ ಟೈಮ್ ಬಂದು 10:40 ಆಗಿದೆ. ಈಗ ಸ್ವಲ್ಪ ಏನಾದ್ರು ಒಂದು ಬ್ರೇಕ್ಫಾಸ್ಟ್ 10:40 ತಾನೇ ಖುಷಿ? ಈಗ 10:40. ನಾವು 8:30 ಹಂಗೆ ಇಲ್ಲಿದ್ವಿ. ಸೊ ಕೆಳಗೆಲ್ಲ ಫುಲ್ಲು ರಶ್ಶು, ಅಲ್ಲಂತೂ ಏನು ತಿನ್ನಕ್ಕೂ ಆಗಲ್ಲ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ಗೈಸ್. ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಮತ್ತೆ ಅಲ್ಲಿ ಕೆಳಗಡೆನೆ ಹೋಗೋಣ ಅಂತ ಇದ್ದೀವಿ, ಸಂಡೆ ಬಜಾರ್ಗೆ. ಬರೀ ಇವಾಗ ರೈಟ್ ಸೈಡ್ ಅಷ್ಟೇ ನೋಡ್ಕೊಂಡ್ ಬಂದಿರೋದು, ಲೆಫ್ಟ್ ಸೈಡ್ ಇನ್ನೂ ಹೋಗಿಲ್ಲ. ಎಲ್ಲ ನಾನು ವಿಡಿಯೋ ಮಾಡ್ತಾರ ನೋಡ್ತಾ ಇದ್ದಾರೆ. ಮೈನ್ ರೋಡ್ ಅಲ್ಲಿ ನೋಡಿ ಇಷ್ಟೆಲ್ಲ ಇದೆ, ಈ ತರ ಶಾಪ್ಸು, ವಾಚ್ ಶಾಪ್ಸು, ಟೈಟಾನು ಇದೆಲ್ಲ ಇದೆ. ಆ ಸಂಡೇ ಬಜಾರ್ ರೋಡ್ ಅಂತೂ ನಾನು ಸೀರಿಯಸ್ಲಿ ನನ್ನ ಎಕ್ಸ್ಪ್ರೆಷನ್ನು, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಆಮೇಲೆ ಹೇಳ್ತೀನಿ, ಓಕೆನಾ? ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಚೆನ್ನಾಗಿ ಬ್ಯಾಟಿಂಗ್ ಆಯಿತು. ಇವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟು ಅಲ್ಲ? ಸ್ಟಾರ್ಟು. ಆ್ಯಕ್ಚುಲಿ ನಾನು ಇನ್ನೇನೋ ತಗೋಣ ಅಂತ ಅಂದ್ಕೊಂಡು ಬಂದಿದ್ದೆ, ಬಟ್ ಆದರೆ ಸೀರಿಯಸ್ ಆಗಿ ತಗೊಳಕ್ ಆಗ್ತಾ ಇಲ್ಲ. ತುಂಬ ಕ್ರೌಡು. ಬಟ್ ಆಮೇಲೆ ನನಗೆ ಅಷ್ಟೊಂದೇನು ಇಷ್ಟನೂ ಆಗ್ತಾ ಇಲ್ಲ. ನೋಡೋಣ. ಆ್ಯಕ್ಚುಲಿ ಈಗ ನಾನು ರಿವ್ಯೂ ಕೊಡ್ತಾ ಇರೋದು ಬರೀ ಫಸ್ಟ್ ರೈಟ್ ಸೈಡ್ದು. ಈಗ ಬಂದಿರೋದು ನಾವು ಲೆಫ್ಟ್ ಸೈಡ್ ಹೆಂಗಿದೆ ಏನೋ ಅಂತ ನೋಡೋಣ. ಇದೇನಿದು? ಪ್ರಾಕ್ಟೀಸ್ ಕಾಫಿ ಬುಕ್. ಇವಾಗ ಓಪನ್ 11 o'clock ಟೈಮು, ಇವಾಗ ಓಪನಿಂಗ್ ಆಗ್ತಾ ಇದೆ. ಈ ಖುಷಿ ಕಾರು, ಬೈಕು, ಈ ಒಂದು ಟಾಯ್ಸು ಅಂತ ಅಂದ್ರೆ ಮುಂದೆ ಇರ್ತಾನೆ. ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬರೀ ಕಾರು. ಕೆಜಿ ಪಾಪು ಎಷ್ಟು? 270. ಹೆಂಗ್ ಹೊಡಿತೀನಿ ಗೊತ್ತಾ ಮನೇಲಿ, ಡಿಶಮ್ ಹೊಸಾಗನ್ನು. ನನಗಂತೂ ಸಾಕಾಗೋಯ್ತು. ಅಲ್ಲ 120ಗೆ ಯಾರು ಕೊಡ್ತಾರೆ ನೋಡಿ? 120, 150 ಕಾರ್ಸ್, ರೈಸ್ ಕಾರ್ಸ್.
ಬಟ್ ಮೆಟಲ್ದು ಚೆನ್ನಾಗಿದೆ. ಮನೆಗೆ ಹೋದ್ಮೇಲೆ ಬಿಚ್ಚಿ ಓಪನ್ ಮಾಡಿ ಪ್ರತಿ ಹೊಡೆದು ತೋರಿಸ್ತೀನಿ. ಸಗದಾಗಿದೆ. ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕೋ ಎಲ್ಲ ಸಿಗಾಕ ಹೊಡಿದ್ಯಾ? ನಮ್ ಪ್ರತಿನ್ ಚೆನ್ನಾನೇ ತಿಳ್ಕೊಂಡು ಹೋಗ್ತಾವ್ರ. ಫಸ್ಟ್ ಓಡೋಗೋಣ. ಅಪ್ಪ ನಾನು ಇಲ್ಲಿದ್ದೀನಿ ಖುಷಿಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇವಾಗ. ಬೇಡ ಸುಸ್ತಾಯ್ತು. ಏನು ತಗೊಂಡಿಲ್ಲ ನೀಟಾಗ, ಏನು ತಗೊಳ್ಳಿಲ್ಲ. ತಗೊಂಡಿಲ್ವ ಎಷ್ಟೊಂದು? ನೀನ್ ತಗೊಂಡಿದ್ಯಾ ಬಿಡು, ನಾನಂತೂ ತಗೊಂಡಿಲ್ಲ. ಈಗ ಜಸ್ಟ್ ಕಾರ್ನಲ್ಲಿ ಮನೆಗೆ ರೀಚ್ ಆಗೋಣ ಅಂತ ಹೋಗ್ತಾ ಇದೀವಿ ಗೈಸ್. ಬೆಳಗ್ಗೆ ಆ್ಯಕ್ಚುಲಿ ನಾವು ಶಾಪಿಂಗ್ ತುಂಬ ಟೈಮ್ ಮಾಡ್ತೀವಿ, ಬಟ್ ಇವತ್ತೇ ಬೇಗ ಮನೆಗೆ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆಗೆ ಹೋಗಿ ಮುಗಿಸಿ ಶಾಪಿಂಗ್ನ ಬೇಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಏನು ಅಂತ ನಿಮ್ಗೆ ಹೇಳ್ತೀನಿ. ಮತ್ತು ನಾನೇನು ಶಾಪ್ ಮಾಡಿದೆ ಅಂತ ಅನ್ನೋದು ನಿಮಗೆ ಡೀಟೇಲಾಗಿ ಜೆನ್ಯೂನ್ ರಿವ್ಯೂನ ಕೊಡ್ತೀನಿ ಇವತ್ತು. ಓಕೆನಾ? ಫೈನಲಿ ಶಾಪಿಂಗ್ ಜಾಸ್ತಿ ಏನು ಮಾಡಿಲ್ಲ, ಬಟ್ ನನ್ನ ಒಂದು ಜೆನ್ಯೂನ್ ರಿವ್ಯೂ ಸಂಡೇ ಬಜಾರ್ದು ಏನಪ್ಪ ಅಂತಂದರೆ ನನಗೆ ಸೀರಿಯಸ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆನಾ? ಅದು ಫಸ್ಟ್ ಪಾಯಿಂಟು. ನೆಕ್ಸ್ಟು ಸಂಡೇ ಬಜಾರ್ಗೆ ಹೋಗ್ತೀರಾ ಅಂತಂದರೆ ಫಸ್ಟು ಮಾಸ್ಕ್ ತೊಗೊಂಡೋಗಿ. ತುಂಬ ಧೂಳು, ತುಂಬ ಕ್ರೌಡು. ನನಗೆ ಸೀರಿಯಸ್ಲಿ ಹಿಂಗೆ ಅನಿಸ್ತು, ಗಿರ ಅನ್ನೋ ಥರ ಅಂತ ಫೀಲ್ ಆಯಿತು. ಗಿರ ಅನ್ನೋ ಥರ ಅಂತ ಫೀಲ್ ಆಯಿತು. ಎಲ್ಲ ರೊಟೇಟು ಹಿಂಗೆ ಹೋಗೋದು, ಹಿಂಗೆ ಜನಗಳೇ ಕರ್ಕೊಂಡು ಹೋಗ್ತಾರೆ, ಜನಗಳೇ ಕರ್ಕೊಂಬರ್ತಾರೆ. ನಾನು ಏನು ನೀಟಾಗಿ ನೋಡೋಕ್ಕಾಗಿಲ್ಲ. ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನೋಡೋಕ್ಕಾಗಿಲ್ಲ. ನಾನು ಶಾಪಿಂಗ್ ಮಾಡೋದೇ ಬೇರೆ ಥರ, ಇವತ್ತಾಗಿದ್ದೇ ಬೇರೆ ಥರ. ಅದಾದರೆ ಇನ್ನು ಆ್ಯಂಡ್ ಮಾರ್ನಿಂಗು 4:30 ಸ್ಟಾರ್ಟ್ ಆಗ್ತಿತ್ತಂತೆ ಮುಂಚೆ, ಬಟ್ ಇವಾಗ 6 ಸ್ಟಾರ್ಟ್ ಆಗ್ತಾಯಿದೆ. ಬಟ್ ಆದರೆ 6ಗೆ ಸಂಡೇ ಬಜಾರ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ರೆಗ್ಯುಲರಾಗಿ 11 ಆದ್ರೂ ಅವರು ಇವಾಗಿನ್ನೂ ಎಲ್ಲ ಸೆಟಪ್ ಮಾಡಿ ಇಡ್ತಾಯಿದ್ರು ಐಟಮ್ಸ್ನ. ಇನ್ನು ಶಾಪಿಂಗ್ ತುಂಬ ಜನ ಬರ್ತಾನೆ ಇರ್ತಾರೆ. ಅದು ತುಂಬ ರಶ್ ಆಗಿರುತ್ತೆ. ಸೊ ಫಸ್ಟ್ ಸಂಡೇ ಬಜಾರ್ದು ಏನಪ್ಪ ಅಂತ ಅಂದರೆ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಅಂತ ಅಲ್ಲಿ ಲೇಬಲ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಅದನ್ನೆಲ್ಲ ಯೂಸ್ಡ್ ಪ್ರಾಡಕ್ಟ್ಸು. ಸೊ ಅದರ ಮೇಲೆ ಏನೇ ತಗೋ 250, 100, 150, 300 ಆ ಥರ ಅವರು ಕೊಡ್ತಾರೆ. ಅದರಲ್ಲಿ ಕೆಲವು ಸ್ಟಿಚ್ಡ್ ಆಗಿರ್ಬೋದು, ಅದನ್ನು ಬಿಚ್ಚಿರೋದಾಗಿರ್ಬೋದು, ಅಥವಾ ಅವರೇ ಸ್ಟಿಚ್ ಮಾಡಿರೋದಾಗಿರ್ಬೋದು, ಆಮೇಲೆ ಸ್ವಲ್ಪ ಕೊಳೆ ಆಗಿರೋದಾಗಿರ್ಬೋದು, ಆ ಥರ ಪ್ರಾಡಕ್ಟ್ಸು ಸಿಗುತ್ತೆ. ಓಕೆನಾ? ಫ್ರೆಶ್ ಪ್ರಾಡಕ್ಟ್ಸ್ ಅಂತ ಏನು ನನಗೆ ಸಿಗುತ್ತೆ ಅಂತ ನನಗೆ ಫೀಲ್ ಆಗಲಿಲ್ಲ. ಎಲ್ಲ ಯೂಸ್ ಪ್ರಾಡಕ್ಟೇ ಸಿಗುತ್ತೆ ಅಂತ ಫೀಲ್ ಆಯಿತು. ಬಟ್ ತುಂಬ ರಶ್ಶು. ಪೀಸ್ಫುಲ್ಲಾಗಿ ನನಗೆ ಶಾಪಿಂಗ್ ಮಾಡೋಕ್ಕಾಗಲ್ಲ. ಆಮೇಲೆ ಏನಾದರೂ ಹುಷಾರಾಗಿ ಬರಬೇಕು. ಅಂದರೆ ಏನು ಗೋಲ್ಡ್ ಐಟಮ್ಸ್ ಆಗಿರ್ಬೋದು, ಅಥವಾ ಸರ ಆಗಿರ್ಬೋದು, ಏನು ಮನಿ ಆಗಿರ್ಬೋದು, ಎಲ್ಲ ನಿಮ್ಮ ಹುಷಾರಲ್ಲಿ ನೀವಿರಬೇಕು. ಅದು ಒಂದು ತುಂಬ ಕಷ್ಟ. ಯಾಕೆಂದರೆ ಆ ಸಿಚುವೇಶನ್ ಬಂದ್ಬಿಡುತ್ತೆ ಅಲ್ಲಿ. ಅಷ್ಟು ಕ್ರೌಡಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅದಕ್ಕೆ ಅದು ಒಂದು ಹುಷಾರಾಗಿರಬೇಕು. ಅದಕ್ಕೆ ಚಿಕ್ಕಪೇಟೆ ಅಂದರೆ ಮೀನ್ಸ್ ಈ ಒಂದು ಸಂಡೇ ಬಜಾರ್ಗೆ ಕಂಪೇರ್ ಮಾಡಿದ್ರೆ ಆನ್ಲೈನಲ್ಲೇ ಚೆನ್ನಾಗಿರೋದು ಸಿಗುತ್ತೆ ಕಮ್ಮಿ ಪ್ರೈಸ್ಗೆ. ಸೊ ಅದಾದಮೇಲೆ ಫ್ರೆಶ್ ಐಟಮ್ಸ್ ಕೂಡ ಸಿಗುತ್ತೆ ಆನ್ಲೈನಲ್ಲಿ. ಆ್ಯಂಡ್ ಹೊರ್ಗಡೆ ಹೋಗಿ ಕೂಡ ಪರ್ಚೇಸ್ ಮಾಡ್ಬೋದು. ಬಟ್ ನನಗೆ ಈ ಒಂದು ಸ್ಟ್ರೀಟ್ ಮೀನ್ಸ್ ಸಂಡೇ ಬಜಾರ್ ನನಗೆ ಇಷ್ಟ ಆಗಲಿಲ್ಲ. ಬಿಕಾಸ್ ಎಲ್ಲ ಯೂಸ್ ಪ್ರಾಡಕ್ಟ್ ನನಗೆ ಅದಷ್ಟು ಇಷ್ಟ ಆಗಲ್ಲ. ಸೊ ನಾನು ಪ್ರಿಫರ್ ಮಾಡಲ್ಲ. ಸೊ ಅದನ್ನು ನನಗೆ ಅನಿಸಿದ್ದು ನಿಮಗೆ ಜೆನ್ಯೂನ್ ರೀಸನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಅದರಲ್ಲೂ ನಾನು ಒಂದೊಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ನಾನು ತುಂಬ ಪರ್ಚೇಸ್ ಮಾಡಿರೋದಕ್ಕಿಂತ ನಮ್ಮ ಖುಷಿಯವರು ಇದನ್ನು ಪರ್ಚೇಸ್ ಮಾಡಿರೋದು ನೋಡಿದ್ದೀನಿ. ಅದು ಏನಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಸೀರಿಯಸ್ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನೇ ಕೇಳಬೇಕು ಅಂತ ಇದ್ದೀನಿ ಇವಾಗ. ಹೇಳಿ, ಬ್ಯಾಕ್ಗ್ರೌಂಡಲ್ಲಿ ಇದ್ದಾರೆ ಅವರು. ಸೊ ಹೇಳಿ, ನೀವು ಏನಕ್ಕೆ ಪರ್ಚೇಸ್ ಮಾಡಿದ್ರೆ? ಅದೆಲ್ಲ ನಂಗೆ ಇಷ್ಟ ಅಂತೆ. ತಗೊಳ್ಬೇಕು. ಎಷ್ಟಪ್ಪ? ಅದಕ್ಕೆ 150 ಅಷ್ಟೇ. 150 ಆರಾಮಾಗಿ ತೊಗೊಬೋದು. ಅದನ್ನ ಸಕ್ಕದ ಓಪನ್ ಮಾಡಿ ತೋರಿಸೋದು. ಆ್ಯಕ್ಚುಲಿ ನಮ್ಮ ಮನೇಲಿ ಇತ್ತು ಈ ಥರ. ಸಖತ್ತಾಗಿದೆ. ಮಜಾ ಇದೆ ತಾನೆ? ಏನು ಮಜಾ ನನಗಿಲ್ಲ. ನಾನು ಇದಕ್ಕೆಲ್ಲ ಅನ್ನೆಸರಿ ದುಡ್ಡು ವೇಸ್ಟ್ ಮಾಡಿ. ಅದು ಅನ್ನೆಸರಿ ಅಲ್ಲ. ಆಯ್ತು, ನೆಕ್ಸ್ಟ್ ನೀನೇನು ತೊಗೊಂಡೆ ತೋರಿಸು. ಅದು ಬಿಡು, ಅದು ನೆಕ್ಸ್ಟ್ ತೋರಿಸು. ಬುಲೆಟ್ ಅದು.
ಅದ್ರಲ್ಲಿ ಬೇರೆ ಅದು ಸಾಮಾನು LKG ಬೇಬಿ ಕಾರ್ ಬೇರೆ ಇಲ್ಲಿ ಇಷ್ಟು. ಟಾಯ್ ಕಣ ಹಾಟ್ ವೀಲ್ಸ್ ಹೆಂಗಿದೆ ನೋಡಲ್ಲಿ. ಹಾಟ್ ವೀಲ್ಸ್ ಅಲ್ಲಿ ಎಷ್ಟು ಗೊತ್ತಾ ಇದೆಲ್ಲ ಹತ್ತ ನಿನಗೆ 2,000 3,000 ಆಗುತ್ತೆ. ಇದೆಷ್ಟು ಹೇಳು? 150 rupees. ಏನೇ ತಗೊಳ್ಳಿ 150. 150 ಅದಕ್ಕೆ 120 ಸಾರಿ. ಅದಕ್ಕೆ 120 ಇದಕ್ಕೆ 150. ಸಗದ. ಮತ್ತೆ ಮೆಟಲ್ ಅದು ಪ್ಲಾಸ್ಟಿಕ್ ಅಲ್ಲ. ಇದು ನೀನಲ್ಲ ಅದು ನಾನು. ಇದು ಹುಡುಗ ಅದು ಹುಡುಗಿ ಡಿಫ್ರೆನ್ಸ್ ಇರುತ್ತೆ. ನಾನು ಏನು ತಗೊಂಡಿಲ್ಲ. ತೋರ್ಸ್ ಇದು ಖುಷಿದೆ. ನನಗಂತ ತಾಂಡಿರೋದು ಪ್ರತಿನೇ ಹಾಕೊಂತಾಳೆ. ಅದಲ್ಲ ಇದು ಖುಷಿನೇ ಬರೀ 100 ರೂಪಾಯಿ. ನಂಗೆ ನೋಡೇ ನಗು ಬಂತದ್ನ. ಬರೀ 100 ರೂಪೀಸ್. ಚೆನ್ನಾಗಿದೆ. ಗರ್ಲ್ಸ್ಗೂ ಚೆನ್ನಾಗಿ ಕಾಣುತ್ತೆ. ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿ ಕೊಡ್ಬೋದು. 100 ರೂಪೀಸ್. ಕ್ವಾಲಿಟಿ ಫುಲ್ ಪ್ಯೂರ್ ಕಾಟನ್. ಹೌದು. ಮತ್ತೆ ಯೂಸ್ ಪ್ರಾಡಕ್ಟ್ ಅಲ್ಲ ಇದು ಯೂಸ್ಡ್ ಅಲ್ಲ. ಆಮೇಲೆ ಇದೊಂದು ಪ್ಯಾಂಟ್. ಆಕ್ಚುಲಿ ಪ್ರತಿ ಏನು ತಗೊಂಡಿಲ್ಲ, ಇದು ನಾನೇ ತಗೊಂಡಿದ್ದು. ಅಂದ್ರೆ ಪ್ರತಿಗೆ ಅಂತ ತಗೊಂಡಿದ್ದು. ಚೆನ್ನಾಗಿದೆ. ಎಷ್ಟು ಹೇಳಿ ಇದಕ್ಕೆ? 300 ರೂಪೀಸ್ ಅಷ್ಟೇ. ಲೆಂತ್ ಪರ್ಫೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಪರ್ಫೆಕ್ಟ್ ಆಗಿದೆ. ಜೀನ್ಸ್ ಒಂದೇ ಅದು ಖುಷಿ ತಗೊಂಡಿದ್ದು. ನಾನು ಇಲ್ಲಿ ಇಷ್ಟು ದೂರ ತನಕ ಬಂದ್ಬಿಟ್ಟು ಏನೋ ತಗೊಳ್ದೆ. ಏನಪ್ಪ ಅಲ್ಲಿ ತಗೊಳಕ್ ಅಂಗಡಿ ಹತ್ರ ಹೋದ್ರೆ ತಾನೆ, ಅಂಗಡಿ ಹತ್ರನೇ ಹೋಗ್ತಾ ಇಲ್ಲ. ಅದೇ ನಂಗೆ ಸಾಂಗೆ ನೆನಪಾಗ್ತಾ ಇತ್ತು. ಅಷ್ಟು ತಿರ್ಗಿ ನನ್ನ ಮನೆಗೆ ಯಾವಾಗ ಹೋಗ್ತೀನಪ್ಪ ಅಂತ ಅನ್ಸ್ಬಿಟ್ಟಿತ್ತು. ಸೀರಿಯಸ್ಲಿ ಆ ಒಂದು ಸಂಡೇ ಬಜಾರಿಗೆ ಮುಕ್ತಾಯ ಇವತ್ತಿಗೆ. ವೀಕ್ ಡೇನ ಒಂದ್ಸರಿ ಹೋಗಿದ್ದೆ, ಅವಾಗಲೇ ಅನ್ಕೊಂಡಿದ್ದೆ ಮತ್ತೆ ಕರೆಕ್ಟ್. ಬಟ್ ಆದರೆ ಈ ಸತಿ ಅಪ್ಪ ಆಗಲ್ಲಪ್ಪ. ಓಕೆ, ಇದಿಷ್ಟು ನನ್ನ ಜೆನ್ಯೂನ್ ಒಂದು ರಿವ್ಯೂ ಆಗಿತ್ತು. ಓಕೆ, ಬಟ್ ಆದರೆ ಇನ್ಯಾರು ಇರಲಿ ಪರವಾಗಿಲ್ಲ, ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತಾ ಅಂತಂದರೆ ಎಸ್ ಸಿಗುತ್ತೆ. ಅವರಿಗೆ ಇಷ್ಟ ಆದವರು ಅವ್ರು ತೊಗೊಬೋದು ಆಯಿತಾ. ಯಾವುದೇ ಯೂಸ್ ಪ್ರಾಡಕ್ಟ್ ಆಗಿರುತ್ತೆ, ಆದರೆ ನೋಡಿ ಅದನ್ನು ಚೂಸ್ ಮಾಡಿ ಹೋರಾಟ ಮಾಡಿ ಇದು ವಾರೆಲ್ಲ ಮಾಡಬೇಕಾಗುತ್ತೆ ಅಲ್ಲಿ ಜನಗಳ ನಡುವೆ ಬಜಾರ್ನಲ್ಲಿ. ಆ ವಾರೆಲ್ಲ ಮಾಡಿ ನಾನು ತೊಗೊತೀನಿ ಅಂತ ಅಂದರೆ ಅದನ್ನು ತೊಗೊಬೋದು. ಓಕೆ ಫೈನ್. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು, ಸಂಡೇ ಬಜಾರ್ ವ್ಲಾಗ್ ಆಗಿತ್ತು. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಟ್ರೀಟ್ಗೆ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ತೀವಿ. ಯಾವ ಸ್ಟ್ರೀಟ್ ಏನು ಅಂತ ನೋಡೋಣ, ಅದೇನು ಅಂತ ಹೇಳ್ತೀವಿ. ಓಕೆನಾ? ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.